ನಮಸ್ಕಾರ ಸ್ನೇಹಿತರೆ. ಪ್ರತಿ ವರ್ಷ ಮಳೆ ಕಡಿಮೆಯಾದಾಗ ಒಂದು ವಿಷಯ ಮತ್ತೆ ಸುದ್ದಿಯಾಗುತ್ತದೆ. ಅದೇನು ಅಂತಂದರೆ ಕಾವೇರಿ ನೀರಿನ ವಿವಾದ. ಆದರೆ ಈ ವಿವಾದ ಹೊಸದೇನಾ? ಯಾಕೆ ಪ್ರತಿ ವರ್ಷ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಇದೇ ಸಮಸ್ಯೆ ಬರುತ್ತದೆ? ಯಾರಿಗೆ ಎಷ್ಟು ನೀರು ಸಿಗಬೇಕು ಮತ್ತು ಕೋರ್ಟು ಈ ವಿಷಯದ ಬಗ್ಗೆ ಏನನ್ನು ಹೇಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಾವೇರಿ ನದಿ ಎಲ್ಲಿಂದ ಬರುತ್ತದೆ ಅನ್ನೋದನ್ನು ಮುಖ್ಯ ನಾವು ತಿಳಿದುಕೊಳ್ಳೋಣ. ಕಾವೇರಿ ನದಿಯು ಉಗಮ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಿಂದ ಆಗುತ್ತದೆ. ನಂತರ ಅದು ಕರ್ನಾಟಕ, ತಮಿಳುನಾಡು ಮೂಲಕ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯ ನೀರಿನ ಮೇಲೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪದುಚೇರಿ ಅವಲಂಬಿತವಾಗಿವೆ. ವಿವಾದ ಹೇಗೆ ಆರಂಭವಾಯಿತು ಅಂದರೆ, ಈ ವಿವಾದ ಇಂದಿನದಲ್ಲ, ಬ್ರಿಟಿಷರ ಕಾಲದಲ್ಲೇ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ನೀರಿನ ಬಳಕೆಯ ಬಗ್ಗೆ ಒಪ್ಪಂದಗಳು ನಡೆದಿದ್ದವು. ಸ್ವಾತಂತ್ರ್ಯದ ನಂತರ ರಾಜ್ಯಗಳ ಪುನರ್ರಚನೆಯಾದ ಮೇಲೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ನೀರಿನ ಹಂಚಿಕೆ ಬಗ್ಗೆ ಭಿನ್ನಾಭಿಪ್ರಾಯಗಳೇನಿದೆ ಅವು ಹೆಚ್ಚಾದವು. ಈಗ ಸಮಸ್ಯೆ ಏನು ಅಂದರೆ, ಕರ್ನಾಟಕದ ವಾದ ಮಳೆ ಕಡಿಮೆ ಬಂದಾಗ ಮೊದಲು ನಮ್ಮ ರಾಜ್ಯದ ಕುಡಿಯುವ ನೀರು ಮತ್ತು ರೈತರ ಅಗತ್ಯಗಳನ್ನು ನಾವು ಪೂರೈಸಿಕೊಳ್ತೀವಿ ಅಂತ ಹೇಳ್ತಾರೆ. ಆದರೆ ತಮಿಳುನಾಡಿನ ವಾದ ಅಂದರೆ, ನಮ್ಮ ರೈತರು ಹಲವು ವರ್ಷಗಳಿಂದ ಕಾವೇರಿ ನೀರಿನ ಮೇಲೆ ಕೃಷಿ ಮಾಡುತ್ತಿದ್ದಾರೆ, ಆದ್ದರಿಂದ ನಿಗದಿತ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲೇಬೇಕು ಅಂತ ಅವರ ವಾದ. ಅಂದರೆ ಎರಡೂ ರಾಜ್ಯಗಳು ತಮ್ಮ ರೈತರ ಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡು ವಾದವನ್ನು ಮಂಡಿಸ್ತವೆ. ಸೊ ಇದಕ್ಕೆ ನ್ಯಾಯಾಲಯ ಏನು ಹೇಳಿದೆ? ಈ ಪ್ರಕರಣವು ಹಲವು ವರ್ಷಗಳ ಕಾಲ ನ್ಯಾಯಾಂಗದಲ್ಲಿ ನಡೆಯಿತು. ಕೊನೆಗೆ 2018ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ನೀರಿನ ಹಂಚಿಕೆ ಕುರಿತು ಅಂತಿಮ ತೀರ್ಪನ್ನು ನೀಡಿತ್ತು. ಆ ತೀರ್ಪಿನ ಆಧಾರದ ಮೇಲೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ CWMA ಅಂತ ಹೇಳ್ತಾರೆ ಮತ್ತು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ CWRC ಈ ನೀರಿನ ಹರಿವನ್ನು ಮೇಲ್ವಿಚಾರಣೆ ಮಾಡುತ್ತಿವೆ. ಅಂದರೆ ಎಷ್ಟು ಬಿಡಬೇಕು, ಎಷ್ಟು ಬಿಡಬಾರ್ದು, ಏನೆಲ್ಲ ಸಮಸ್ಯೆ ಅನ್ನೋದನ್ನು ಆ ಕಮಿಟಿ ಏನಿದೆ ಒಂದು CWMA ಮತ್ತು CWRC ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸೊ ಪ್ರತಿ ವರ್ಷ ವಿವಾದ ಯಾಕೆ? ಮಳೆ ಚೆನ್ನಾಗಿ ಬಂದರೆ ಯಾವುದೇ ಸಮಸ್ಯೆ ಇರೋದಿಲ್ಲ, ಅಂದರೆ ಕರ್ನಾಟಕಕ್ಕೂ ಇರೋದಿಲ್ಲ ಅಥವಾ ತಮಿಳುನಾಡಿಗೂ ಇರೋದಿಲ್ಲ. ಆದರೆ ಮಳೆ ಕೊರತೆಯಾದರೆ ಅಣೆಕಟ್ಟುಗಳಲ್ಲಿ ನೀರು ಕಡಿಮೆಯಾಗುತ್ತದೆ. ಹಾಗಾಗಿ ಸ್ವಲ್ಪ ತೊಂದರೆಗಳು ಎರಡೂ ರಾಜ್ಯಗಳಲ್ಲಿ ಉದ್ಭವವಾಗುತ್ತವೆ. ಕರ್ನಾಟಕ ತನ್ನ ಅಗತ್ಯವನ್ನು ಹೇಳುತ್ತದೆ, ತಮಿಳುನಾಡು ನ್ಯಾಯಾಲಯದ ಆದೇಶದಂತೆ ನೀರನ್ನು ಕೇಳುತ್ತದೆ. ಇದರಿಂದ ಮತ್ತೆ ವಿವಾದ ಆರಂಭವಾಗುತ್ತೆ. ಸೊ ಇದಕ್ಕೆ ಪರಿಹಾರ ಏನು ಅಂತಂದರೆ, ತಜ್ಞರ ಪ್ರಕಾರ ಮಳೆ ನೀರಿನ ಸಂಗ್ರಹಣೆ ಹೆಚ್ಚಿಸಬೇಕು, ನೀರಿನ ಸಮರ್ಪಕ ನಿರ್ವಹಣೆ ಅಗತ್ಯ, ಕಡಿಮೆ ನೀರು ಬಳಸುವ ಬೆಳೆಗಳಿಗೆ ಉತ್ತೇಜನ ನೀಡಬೇಕು, ಎರಡೂ ರಾಜ್ಯಗಳು ವೈಜ್ಞಾನಿಕವಾಗಿ ಮಾಹಿತಿ ಆಧರಿಸಿ ಸರ್ಕಾರದಿಂದ ಕೆಲಸವನ್ನು ಮಾಡಬೇಕು. ಕಾವೇರಿ ವಿವಾದವು ಕೇವಲ ರಾಜಕೀಯ ವಿಷಯವಲ್ಲ, ಇದು ಲಕ್ಷಾಂತರ ರೈತರ ಬದುಕು, ಕುಡಿಯುವ ನೀರು ಮತ್ತು ಜನಸಂಪನ್ಮೂಲ ನಿರ್ವಹಣೆಗೆ ಸಂಬಂಧಿಸಿದ ಗಂಭೀರ ವಿಷಯ. ಆದ್ದರಿಂದ ಭಾವನೆಗಳಿಗಿಂತ ವಾಸ್ತವಾಂಶಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂತಹ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.